ದೇಶಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಯನ್ನ ನಾವು ದೇಶದ ಎಜುಕೇಶನ್ ಮಿನಿಸ್ಟ್ರಿ ಕೇಳಲಿಲ್ಲ ಅಂದ್ರೆ ನಮ್ಮ ಊರೊಳಗಿರೋ ನಮ್ಮ ತಾಲೂಕ್ ಪಂಚಾಯತಿ ಮೆಂಬರ್ ಕೇಳಲಿಕ್ಕೆ ಆಗ್ತದಾ? ರಾಜೀನಾಮೆ ಕೊಡಬೇಕು ಧರ್ಮೇಂದ್ರ ಪ್ರಧಾನ್. ನಾನ್ ಹೇಳ್ತೀನಿ, ಧರ್ಮೇಂದ್ರ ಪ್ರಧಾನ್ ಪ್ಲೀಸ್ ರಿಸೈನ್ ಇನ್ ಅ ಪೀಸ್ಫುಲ್ ವೇ. ಧರ್ಮೇಂದ್ರ ಸರ್ ಪ್ಲೀಸ್ ರಿಸೈನ್. ಒಬ್ಬ ವಿದ್ಯಾರ್ಥಿ ಪಾಸಿಂಗ್ ಹೋಗ್ತಾ ಇದ್ರ ಆಕೆ ಕಾಲು ಸಂಧಿ ಒಳಗ ಅವರು ಪೊಲೀಸ್ ಲಾಠಿಯನ್ನ ತುರುಕ್ಯಾರ. ನೀಟ್ ಅನ್ನೋದೇ ಒಂದು ಮಹಾ ಮೋಸ. ಸಿಸ್ಟಮ್ ಚೇಂಜ್ ಆಗ್ಬೇಕು ಸರ್. ನಾವಂತೂ ಜಿಲ್ಲಿ ಜಾತಿ ಧರ್ಮ ಯಾವುದೇ ರೀತಿಯಲ್ಲಿ ಬಂದಿಲ್ಲ ಸರ್. ಯಾಕಂದ್ರೆ ಸ್ಟೂಡೆಂಟಿಗೆ ಅನ್ಯಾಯ ಆಗಿದೆ ಸರ್. ಬರೇ ರೋಡಿನ ಮೇಲೆ ಪ್ರೊಟೆಸ್ಟ್ ಮಾಡೋದು, ಧ್ವನಿ ಎತ್ತದು, ಇದರೊಳಗೆ ಕಳೆದು ಕೂಳ್ತಾ ಇದ್ದೇವೆ ನಾವು. ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಇಲ್ಲಿವರೆಗೂ ಕೂಡ 22 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬಟ್ ಸರ್ಕಾರ ಇಲ್ಲಿವರೆಗೂ ಒಂದ್ ಮಾತಾಡಕ್ ರೆಡಿ ಇಲ್ಲ. ಏನಾಗಿದೆ ಏನ್ ಕೇಳಕ್ ರೆಡಿ ಇಲ್ಲ. ನೀಟ್ ಪರೀಕ್ಷೆ ರದ್ದಾಗಬೇಕು, ಮತ್ತೆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ವಿದ್ಯಾರ್ಥಿಗಳು ಗುಡುಗಿದರೆ ವಿಧಾನಸೌಧ ನಡಗೋದು ಅಂತಕ್ಕಂಥ ಒಂದು ಮಾತು ಕೇಳ್ತಾ ಇದ್ದೀವಿ. ಇದೀಗ ಇಡೀ ದಿಲ್ಲಿಯಲ್ಲಿ ಶುರುವಾಗಿರ್ತಕ್ಕಂಥ ಒಂದು ಹೋರಾಟ ರಾಜ್ಯದ ಮೂಲೆ ಮೂಲೆಗಳು ಕೂಡ ತಿರುಗ್ತಾ ಇದೆ. ಇವತ್ತು ನಾವು ಕಲಬುರಗಿಯಲ್ಲಿ ಜಗತ್ ಸರ್ಕಲ್ ನಿಂದ ಹೊರಟಿರ್ತಕ್ಕಂಥ ಒಂದು ಮೆರವಣಿಗೆ ಹತ್ರ ಇದ್ದೀವಿ. ಅದು ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಹೋಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಚಳವಳಿಗೆ ಬಗ್ಗೆ ಏನ್ ಮಾತಾಡ್ತಾರೆ ಕೇಳೋಣ ಅಂತ. ಬಹಳ ಸ್ಪಷ್ಟ ಅದ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಏನ್ ದೊಡ್ಡ ಭ್ರಷ್ಟಾಚಾರ ಅಕ್ರಮ ನಡೆದದ. ಅದರಿಂದ ನಿಜವಾದ ಹುಷಾರಿದ್ದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಲತ್ತದ. ಭ್ರಷ್ಟಾಚಾರದ ಕಾರಣದಿಂದ ಇದ್ದವರು ಪತ್ರಿಕೆಗಳನ್ನ ಖರೀದಿ ಮಾಡ್ತಾರ. ತಕ್ಷಣ ಇದು ಸ್ಟಾಪ್ ಮಾಡಬೇಕು. ಇದು ವಿದ್ಯಾರ್ಥಿಗಳ ಪ್ರಥಮ ಡಿಮಾಂಡ್. ನೆಕ್ಸ್ಟ್ ಅವರೇನು ಖಾಸಗಿ ವ್ಯವಸ್ಥೆಗೆ ಒಂದು ಇದನ್ನ ಕೊಟ್ಟಿದಾರ NTA, ಅದನ್ನ ರದ್ದು ಮಾಡಬೇಕು. ನರೇಂದ್ರ ಮೋದಿಗೆ ತಾಕತ್ತಿದ್ರೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ತಕ್ಷಣ ಕೆಳಗಿಳಿಸಬೇಕು. ತಕ್ಷಣ ನೀಟ್ ಎಕ್ಸಾಮ್ ಗೌರ್ಮೆಂಟ್ ನಡೆಸ್ತೀವಿ ಅಂತ ಹೇಳ್ಬೇಕು. NEP ಮತ್ತು NTA ರದ್ದು ಮಾಡಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ರೆ ಸಮಸ್ಯೆ ಬಗೆಹರಿಯುತ್ತಾ ಅಂತ ಮುಖ್ಯ ಬೇಡಿಕೆ ಇದ್ದಿರೋದು NEP ರದ್ದು ಮಾಡ್ರಿ, NTA ರದ್ದು ಮಾಡ್ರಿ, ಮತ್ತು ನೀಟ್ ಎಕ್ಸಾಮ್ ಏನು ಭ್ರಷ್ಟಾಚಾರ ಅದನ್ನು ಅದನ್ನ ತನಿಖೆ ಮಾಡಿ ತಪ್ಪಿಸಿ ಕೊಡ್ರಿ. ಆಮೇಲೆ ಎಲ್ಲವೂ ಸರ್ಕಾರ ವಹಿಸ್ಕೊಳ್ಳಿ. ಇದು ಮುಖ್ಯ ಬೇಡಿಕೆ. ನಮ್ಮೊಂದಿಗೆ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಮಹೇಶ್ SB ಅವರು ಇದ್ದಾರೆ. ನೀಟ್ ಅನ್ನೋದನ್ನ ಸಂಪೂರ್ಣ ರದ್ದುಗೊಳಿಸಬೇಕು. NTA ಏನು ಇದೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಈ ಏಜೆನ್ಸಿ ಕೂಡ ರದ್ದುಗೊಳಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ ಸರ್. ಈಗ ನಮ್ ಜೊತೆ ಮಹಿಳಾ ನಾಯಕ ಆಗಿರ್ತಕ್ಕಂಥ ಪದ್ಮಾವತಿ ಮಾಲಿ ಪಾಟೀಲ್ ಅವರಿದ್ರೆ ಆ ಒಂದು ಹೋರಾಟದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ನಾನು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳನ್ನ ಮುಂದೆ ತರ್ತೀನಿ, ನೌಕರಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಲ್ಲ ಮೋದಿ, ಇವತ್ತು ವಿದ್ಯಾರ್ಥಿಗಳ ರಕ್ತದ ಮೇಲೆ ನೀನು ರಾಜಕೀಯ ಮಾಡ್ತೀಯಲ್ಲ, ನಾಚಿಕೆ ಆಗ್ಬೇಕು ನಿನ್ನ ಸರ್ಕಾರಕ್ಕೆ. ಈ ಒಂದು ಹೋರಾಟದ ವೇದಿಕೆಯಲ್ಲಿ ಹಿರಿಯ ಚಿಂತಕಿ ಆಗಿರ್ತಕ್ಕಂಥ ಮೀನಾಕ್ಷಿ ಬಾಳಿ ಅವರಿದ್ದಾರೆ. ಮೀನಾಕ್ಷಿ ಅವರು ಈ ಒಂದು ಹೋರಾಟದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. 2014ರಿಂದ ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ಗಬ್ಬೆಬ್ಬಿಸಲಾಗಿದೆ ಕೇಂದ್ರದ ಮೋದಿ ಸರ್ಕಾರ. ಅವರಿಗೆ ಬಡವರು, ದಲಿತರು, ಹಿಂದುಳಿದವರು ಶಾಲೆ ಕಲಿಯುವುದು ಬೇಕಿಲ್ಲ. ಮೋದಿ ಒಬ್ಬ ಫ್ಯಾಸಿಸ್ಟ್, ಬಿಜೆಪಿ ಒಂದು ಫ್ಯಾಸಿಸ್ಟ್ ಸರ್ಕಾರ. ಹೀಗಾಗಿ ಈ ದೇಶದ ಜನತೆ ಅವರ ಫ್ಯಾಸಿಸಂ ಅನ್ನ ಒಪ್ಪೋದಿಲ್ಲ. ಇದು ಬಹುತ್ವದ ಭಾರತ. ಏನ್ ವಿಚಾರ ಮಾಡ್ಕೊಂಡ್ ಮಾತಾಡ್ಲಿಕತ್ತೀರಿ ನೀವು ಅಲ್ಲಿ ಕೂತು? ಯಾವ ವಿಚಾರದಿಂದ ನೀವು ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕತ್ತೀರಿ? ನಾವೇನ್ ಕೇಳಬಾರ್ದನ್ನ ಕೇಳಲಿಕತ್ತೀವ ನಿಮಗ? ನಾವು ನೋಡಿವಿ ವಿದ್ಯಾರ್ಥಿನಿಯರ ಮೈಗಳನ್ನ ಯಾವ ರೀತಿ ಪೊಲೀಸರು ಮುಟ್ಟ್ಯಾರ. ನಮ್ಮ ಎದೆಗಳನ್ನ ಮುಟ್ಟ್ಯಾರ, ನಮ್ಮ ಅಕ್ಕ ತಂಗಿಯರ ಎದೆ ಭಾಗಕ್ಕೆ ಮುಟ್ಟ್ಯಾರ. ಅವರು ಕಪಾಳಕ್ಕೆ ಹೊಡೆದಿರೋರು ಯಾರು ಮಹಿಳೆಯರಲ್ಲ, ಅಲ್ಲಿ ಮಹಿಳಾ ಪೊಲೀಸರಲ್ಲ, ಮೇಲ್ ಪೊಲೀಸರು, ಎಲ್ಲಾ ಗಂಡಸು ಪೊಲೀಸರು ನಮ್ಮನ್ನು ಹೊಡೆದಿರೋರು. ಪೇಪರ್ ಲೀಕ್ ಮಾಡಿದವ್ರು ಯಾರು ಅಂತ ಕಂಡಿಡಿಲಿಕ್ಕೆ ಆಗಲ್ಲ ನಿಮ್ ಕೈಲಿಂದ. ಕಂಡಿಡಿಲಿಕ್ಕೆ ಆಗಲ್ಲ ಅಂತಂದ್ರ ಆ ಕುರ್ಚಿ ಬಿಟ್ಟು ಕೆಳಗೆ ಇಳಿರಿ. ನೀವು ಆ ಕುರ್ಚಿ ಮೇಲೆ ಕೂಡ್ಲಿಕ್ಕೆ ಲಾಯಕ್ ಅಲ್ಲ. ನೀವು ಈ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು. ನಾವು ವಿದ್ಯಾರ್ಥಿ ಯುವಜನರು ಸ್ಪ್ರಿಂಗ್ ಇದ್ದಂಗ. ನೀವು ಎಷ್ಟು ಒತ್ತುತ್ತೀರೋ ಅದ್ರ 10 ಪಟ್ಟು ಫೋರ್ಸ್ ಲಿಂದ ವಾಪಸ್ ಬರ್ತೀವಿ ನಾವು. ಈಗ ಹೇಳ್ತಿದಾರೆ ಕೇಪಬಲ್ ಇದ್ರೆ ಇನ್ನೊಂದ್ಸರಿ ಬರಿಬಹುದು. ಹಂಗಂದ್ರೆ ಈಗ ನೀವ್ ಹೇಳಿ, ಎಲೆಕ್ಷನ್ ಕೇಪಬಲ್ ಗೆದ್ದಿದ್ರೆ ಇನ್ನೊಂದ್ಸರಿ ಎಲೆಕ್ಷನ್ ಮಾಡ್ತಾರೆ. ಈಗ ಮಾಡಿಸ್ತಾರ ಅವರು? ಆಗಲ್ಲ. ಇದು ಸೂಸೈಡ್ ಅವ್ರ ಇಚ್ಛೆಯಿಂದ ಆಗಿಲ್ಲ, ಸಿಸ್ಟಮ್ ಅವ್ರಿಗೆ ಫೋರ್ಸ್ ಮಾಡ್ಯಾರ. ಅದಕ್ಕೆ ಅವ್ರು ಸೂಸೈಡ್ ಆಗ್ತಾರ. ಇದು ಬರೇ ನೀಡ್ಲಿಲ್ಲ, ಹೊಡಿಲತ್ತಾರ ಸ್ಟೂಡೆಂಟ್ಸ್. ಯಾಕೆ ಹೊಡಿಬೇಕು? ಧರ್ಮೇಂದ್ರ ಪ್ರಧಾನ್ ಯಾಕೆ ರೀಸನ್ ಅಂದ್ರೆ ಅಕೌಂಟೇಬಿಲಿಟಿ. ಇಡೀ ದೇಶದ ಸೆಲೆಕ್ಷನ್ ಅನ್ನ ತಮ್ಮ ಕೈಯೊಳಗೆ ಇಟ್ಕೊಳ್ಳೋ ಸಲುವಾಗಿ, ತಮಗೆ ಬೇಕಾದವರಿಗೆ ಮೆಡಿಕಲ್, ಇಂಜಿನಿಯರಿಂಗು ಟಾಪ್ ಪೋಸ್ಟ್ ಗಳನ್ನು ಕೊಡೋ ಸಲುವಾಗಿ ಈ ನೀಟ್ ಅನ್ನ ತಂದದ್ದು. ಈ ನೀಟು ಫ್ಯಾಸಿಸ್ಟ್ ಒಂದು ದೊಡ್ಡ ಹುನ್ನಾರ. ಆದ್ರಿಂದ ನಾವು ನೀಟನ್ನೇ ಧಿಕ್ಕರಿಸ್ತಾ ಇದ್ದೀವಿ. ನೀಟ್ ಪೇಪರ್ ಲೀಕ್ ಆಗಿರೋದ್ರಿಂದ 21 ಸ್ಟೂಡೆಂಟ್ಸ್
they have did suicide, but that we should not call it suicide. It is a murder by this education system, and no person has taken accountability for it. Mr. Narendra Modi ji, Mr. Dharmendra Pradhan, you have not taken any accountability. That is the very thing we are against. We are fighting against your accountability. The protest is not a symbol of anything. It is a symbol of that the democracy is alive in this country. The education minister should resign, not only resign, but he should be dismissed from his post by the ruling party, ruling government, and the government presently making this issue as a anti-national activity or political issue, but it's not political issue, it's not anti-national activity, it is a life of the students. ಬಟ್ ನಾವ್ ಇಲ್ಲಿ ಪಾಲಿಟಿಕ್ಸ್ ಅಂತ ಸಪೋರ್ಟ್ ಮಾಡ್ಲಕ್ಕೆ ಬಂದಿಲ್ಲ ಸರ್. ನಮ್ಗೆ ಬಿಜೆಪಿನೂ ಬೇಕಾಗಿಲ್ಲ, ಕಾಂಗ್ರೆಸ್ನೂ ಬೇಕಾಗಿಲ್ಲ, ಓನ್ಲಿ ಫಾರ್ ಸ್ಟೂಡೆಂಟ್ ಸರ್. ಯಾವಾಗ ನಮ್ಮ ಮಕ್ಕಳು ಎದ್ದಿ, ವಿದ್ಯಾರ್ಥಿಗಳು ಎದ್ದಿ ತನ್ನ ಹಕ್ಕನ್ನು ಕೇಳಲು ಬಂದಾಗ ಅವರಿಗೆ ಲಾಠಿ ಚಾರ್ಜ್ ಆಗುತ್ತೆ. ಎಲ್ಲೆಲ್ಲಿ ಬೇಕಾದ ಸಿಕ್ಕಾಪಟ್ಟೆ ಅದು ನೇಮ್ ಪ್ಲೇಟ್ ಇಲ್ದ ಪೊಲೀಸ್ದವ್ರಿಗೆ ತಂದು ಅವ್ರಿಗೆ ಎಲ್ಲಿ ಬೇಕಲ್ಲಿ ಮೈಗಳಿಗೆ ಮುಟ್ಟೋದು, ಅವರಿಗೆಲ್ಲ ಟಾರ್ಚರ್ ಮಾಡಿದಾರಲ್ಲ, ಇವು ನಾವು ಸಹನೆ ಮಾಡೋದಿಲ್ಲ. ವಿದ್ಯಾರ್ಥಿಗಳ ಲಾಠಿ ಚಾರ್ಜ್ ಮಾಡೋದು ಒಪ್ಪೋದಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು.